ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಅದಕ್ಕೆ ನೀರನ್ನು ಹರಿಸ್ತಾ ಇಲ್ಲ. ಅದು ಬರೀ ಏನಾದ್ರು ಕೇಳಿದ್ರಪ್ಪ ಅಂದ್ರೆ ರೈತರಿಗೆ ಏನಾದ್ರು ನೀವು ಹೇಳಕತ್ತಾರೆ. ಆಮೇಲೆ ಅದು ಭೂಮಿ ಕಳ್ಕೊಂಡ ರೈತರಿಗೆ ಒಟ್ಟು ಅವರಿಗೆ ಅವಾರ್ಡ್ ಕಾಪಿನೂ ಇಲ್ಲ, 41, 61, 91 ಏನೂ ಇಲ್ಲ. ಅವ್ರ ಭೂಮಿಯನ್ನ ಹಾಕಿಬಿಟ್ಟಾರೆ. ಅವರು ಭೂಮಿ 10,000 ಜನ ರೈತರು ಸೇರಿಕೊಂಡು ನಾಳೆ DC ಅವ್ರಿಗೆ ಮನವಿ ಕೊಡೋದು. ಆದ್ರೆ ದಯಮಾಡಿ ಎಲ್ಲ ಮಣೂರು ಗ್ರಾಮದವರು ಸುತ್ತಮುತ್ತಲವರು ಎಲ್ಲರನ್ನು ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಬೇಡಿಕೊಳ್ಳುತ್ತೇನೆ. ಆಗ್ರಹಿಸಲು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದರಂತೆ ಎಲ್ಲ ಹಳ್ಳಿಯ ರೈತರು ಕೂಡಿಕೊಂಡು 10,000 ಜನಸಂಖ್ಯೆ ಸೇರುವ ನಿರೀಕ್ಷೆ ಇರುತ್ತದೆ. ನೀವೆಲ್ಲರೂ ಸೇರಿಕೊಂಡು ಬೆಂಬಲ ಬೆಲೆ, ಕಬ್ಬಿನ ಬೆಲೆ, ಯಾವುದೇ ಹೋರಾಟ ಇದ್ರೂ ಸಹಿತ ಎಲ್ಲರೂ ಕೂಡಿಕೊಂಡು ರೈತರು ಒಗ್ಗಟ್ಟಾದರೆ ಎಲ್ಲವೂ ಕೆಲಸವೂ ಆಗುತ್ತದೆ ಎಂದು ದಯಮಾಡಿ ಎಲ್ಲ ರೈತರಿಗೆ ಕಳಕಳಿಯಿಂದ ಬೇಡಿಕೊಂಡು ಅವತ್ತು ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ವಿಜಯಪುರ ಜಿಲ್ಲಾ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ ಕರ್ನಾಟಕ ರಾಜ್ಯ ರೈತ ಕೇಂದ್ರದ ಸದಸ್ಯರುಗಳು ಹಾಗೂ ಮತ್ತು ಈ ವಿಜಯಪುರ ಜಿಲ್ಲೆ ಹೋರಾಟ ಮಾಡತಕ್ಕಂಥ ಎಲ್ಲ ಸಂಘದ ಸದಸ್ಯರು ಈಗಿನ ಹೋರಾಟದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಕತ್ತೀರಿ. ಆ ಸಮ್ಮೇಳನ ಉದ್ದೇಶಿಸಿ ನೀವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರ ಸಹಕಾರದಿಂದ ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಈಗಾಗಲೇ ಎಲ್ಲರೂ ಪ್ರಯತ್ನ ಮಾಡಕತ್ತೀರಿ. ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ತಾವು ಈ 8ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆಯಬೇಕಂತ ನಾವು ಎರಡು ಮಾತನ್ನು ಮುಗಿಸ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಾ ಸಮಾವೇಶವನ್ನು ಇದೇ ತಾರೀಕು 8/5/2026 ಬೆಳಗ್ಗೆ 10 ಗಂಟೆಗೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಚುನ್ನಪ್ಪಣ್ಣ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಅವರು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ 13 ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ರೈತರು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಬೇಡಿಕೊಳ್ಳುತ್ತೇವೆ. 8ನೇ ತಾರೀಕಿಗೆ ಬಿಜಾಪುರಕ್ಕೆ ಬಂದು ತಮ್ಮ ರೈತರ ತಾಕತ್ತು ಏನೆಂಬುದು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತೇಳಿ ಈ ಪ್ರಕಾರವಾಗಿ ನಾವು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ರೈತರು ಬೆಳೆದಂಥ ಬೆಳೆಗೆ ಯಾವುದೂ ಕಿಮ್ಮತ್ತಿಲ್ಲ. ರೈತರು ಯಾವೇ ಆಫೀಸ್ಗೆ ಹೋದರೂ ಒಂದು ನಾಯಿ ಥರ ಮಾಡ್ತಾರೆ. ನಾಯಿ ಥರವಾಗಿ ಮಾಡೋದ್ರಿಂದ ಆದರೆ ನಾವು ಮುಂದೆ ಎಲ್ಲರೂ ರೈತರು ಸೇರಿ ಒಕ್ಕಟ್ಟಾಗಿ ನಮ್ಮ ತಾಕತ್ತು ಏನಂಬುದು ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ನಾವು ಹೀಗೆ ಕೂತ್ರೆ ಹಿಂದಕ್ಕೆ ಏನು ನಮ್ಮನ್ನು ಬ್ರಿಟಿಷರು ಆಳ್ತಿದ್ರು ಆ ರೀತಿ ನಮ್ಮ ಅಧಿಕಾರಿಗಳೇ ನಮ್ಮನ್ನು ಮಾಡಕತ್ತಾರೆ ಈಗ. ಅದಕ್ಕಾಗಿ ಎಲ್ಲರೂ ರೈತರ ಕೂಡಿ ನಾಳೆ ಬಿಜಾಪುರಕ್ಕೆ ಹೋಗಿ ಎಲ್ಲರೂ ನಮ್ಮ ತಾಕತ್ತು ಏನಂಬುದು ಸರ್ಕಾರಕ್ಕೆ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕರಿಸಿ ಮತ್ತು ರೈತ ತಾಯಂದರಿಗೆ ನಮಸ್ಕಾರ. ಮತ್ತು ಈಗ ನಮ್ಮ ರಾಜ್ಯದ ಗೌರವ ಅಧ್ಯಕ್ಷರಾದಂಥ ಶಶಿಕಾಂತ ಗುರ್ಜಿ ಅವರು ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ಚಿನ್ನಪ್ಪಣ್ಣ ಪೂಜಾರಿ ಅವರು ಹಾಗೂ ನಮ್ಮ ಜಿಲ್ಲಾದ ಅಧ್ಯಕ್ಷರಾದಂಥ ಸಂಗಮೇಶ ಸಾಗರ್ ಅವರು, ಈ ನಮ್ಮ ತಾಲೂಕದ ಅಧ್ಯಕ್ಷರಾದಂಥ ಈರಪ್ಪಣ್ಣ ಕಳ್ಕುಮುಟ್ಟಿ ಅವರು ಇವು ನೇತೃತ್ವದಾಗ ದೊಡ್ಡ ಸಮಯವನ್ನು ಇಟ್ಕೊಂಡಾರ. ಎಲ್ಲ ನಮ್ಮ ದೇವರಹಿಪ್ರಿ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾದ್ರೆ ಈ ನಮ್ಮ ಹೋರಾಟಕ್ಕೊಂದು ಬೆಂಬಲ ಸಿಗ್ತದ. ನಾವು ಏನು ಬೇಡಿಕೆಯನ್ನು ಇಟ್ಟಿದ್ದು ಆ ಬೇಡಿಕೆ ಈಡೇರಿಸ್ಬೇಕಾದ್ರೆ ನಾವು ರೈತರು ಎಲ್ಲರೂ ಒಕ್ಕಟ್ಟಾಗಿರ್ಬೇಕು. ಒಕ್ಕಟ್ಟಾಗಿದ್ದೇ ಇಂಥ ಹೋರಾಟಕ್ಕೆ ಎಲ್ಲೇ ಪಾಲ್ಗೊಂಡ್ರೆ ನಮಗೆಲ್ಲನೂ ಜಯ ಸಿಗ್ತದೆ ಅನ್ನುವಂಥದ್ದು ಒಂದು 2 ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸಂಪಾದ ಜಮಾದಾರ್, ದೇವರಿಪ್ರಿ ಜಿಲ್ಲಾ ಉಪಾಧ್ಯಕ್ಷರು. ಇಡೀ ಜಿಲ್ಲೆಯ ಎಲ್ಲ 13 ತಾಲೂಕಿನ ರೈತರು, ರೈತ ತಾಯಂದಿರು ಹಾಗೂ ರೈತರು, ಯುವ ರೈತರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಮತ್ತು ಈ ರೈತರಿಗೆ ಆದಕ ಬಾಧಕ ನಮ್ಮ ಬೇಡಿಕೆಗಳನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಶಶಿಕಾಂತ್ ಗುರೂಜಿ ಅವರು DC ಅವರಿಗೆ ಮನವಿ ಕೊಡಲಿದ್ದಾರೆ. ಇದಕ್ಕೆ 524 ಆಲಮಟ್ಟಿ ಜಲಾಶಯ ಎತ್ತರಿಸುವುದು ಹಾಗೂ ಬೆಂಬಲ ಬೆಲೆ ಹಾಗೂ ಉಳ್ಳಾಗಡ್ಡಿ ತಿಪ್ಪಿ ಚಲಂಗಾಗಿದೆ. ಎಲ್ಲರೂ ಈ ಸದ್ದು ಬೆಳೆದಿದ್ದು ಅದು ಉಳ್ಳಾಗಡ್ಡಿ ಬೆಂಬಲ ಬೆಲೆ ಕೊಡಬೇಕು. ಇಲ್ಲಾಂದ್ರೆ ಒಯ್ದು DC ಆಫೀಸಿಂದ ಒಯ್ದು ಸುರುವುದು ಈ ಸದ್ದು ಮಂದಿ ಹೊಲ್ದಾಗ ಚೆಲ್ಲೋದು ಬೇಡ್ರಿ. ಆ ಥರ ಎಲ್ಲ ಹಮ್ಮಿಕೊಂಡಿದ್ದಾಗೆ ಹಾಗೂ ಕರೆಂಟ ಎಲ್ಲ ವಿಷಯಗಳನ್ನು
ಚರ್ಚೆ ಸಮಾರಂಭ ಆಲಮಟ್ಟಿ ಜಲಾಶಯನ್ನು ಎತ್ತರಕ್ಕೆ ಏರಿಸುವ ಕುರಿತು ಎಲ್ಲ ಇಡೀ ನಮ್ಮ 13 ತಾಲೂಕುಗಳು ಹಾಗೂ 31 ಜಿಲ್ಲೆಗಳು ರೈತ ಮುಖಂಡರು ಕೂಡುತ್ತಾರೆ. ಎಲ್ಲರೂ ಕೂಡಿಕೊಂಡು ಎಲ್ಲ ರೈತರು ಸೇರಿಕೊಂಡು ಬೆಂಬಲ ಬೆಲೆ ಇರಬೇಕು. ನಮ್ಮ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಂಥ ಶಶಿಕಾಂತ್ ಗುರೂಜಿ ಅವರು ಜೋಡೆತ್ತು ಮೊನ್ನೆ ಗುರ್ಲಾಪುರದಾಗ ಹ್ಯಾಂಗ ಕಬ್ಬಿನ ಹೋರಾಟ ಆಯ್ತು ರೀ, ಅದೇ ಪ್ರಕಾರ ಎಲ್ಲರೂ ಕೂಡಿ ಅಂದ್ರೆ ರೈತರಿಗೊಂದು ಒಗ್ಗಟ್ಟದ. ಬರೀ ನಾವು ಕಟ್ಟಿ ಕೂತು ಮಾತಾಡಿದ್ರೆ ಯಾರದೇ ಹೇಳಿ ಇವತ್ತು ಎಲ್ಲರೂ ನೀವು ಆದ್ರೆ ನಾವು ಬೆಂಬಲ ಕೊಡಬೇಕು, ನಾವು ಆದ್ರೆ ನೀವು ಬೆಂಬಲ ಕೊಡಬೇಕು ಅಂದರೆ ಸರ್ಕಾರ ಮಾತು ಕೇಳ್ತದೆ. ಇವತ್ತು JDS ಆಗಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ನಾವು ಯಾವ ಸರ್ಕಾರ ಮ್ಯಾಗ ಏನೂ ಇರಲಿಲ್ಲ ರೀ. ಅದಕ್ಕೆ ರೈತರು ಒಗ್ಗಟ್ಟಾದ್ರೆ ರೈತರಿಗೆ ಒಗ್ಗಟ್ಟಿಗೆ ಬಲ ಅದ. ಅದಕ್ಕೆ ನೀವು ಎಲ್ಲರೂ ಸೇರಿಕೊಂಡು ನಾನು ಎಲ್ಲದೇ ಎಲ್ಲರೂ ಕೂಡಿಕೊಂಡು ಮಾಡಿದರೆ ಅದಕ್ಕೊಂದು ಶಕ್ತಿ ಬೇರೆ. ಚಾಲೆಂಜ್ ಶುಕ್ರವಾರ ದಿನಾಂಕ 8/5/2026 ಬೆಳಗ್ಗೆ 10 ಗಂಟೆಗೆ ಸ್ಥಳ ದರ್ಬಾರ್ ಗ್ರೌಂಡ್ ಸ್ಟೇಷನ್ ಮುಖ್ಯ ರಸ್ತೆ ವಿಜಯಪುರ ಸಾನ್ನಿಧ್ಯ ವಹಿಸುವ ನಾಡಿನ ಪರಮ ಪೂಜ್ಯರು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಶಾಂತೇಶ್ವರ ಸಂಸಾರ ಮಠ ಹಿರೇಮಠ ಹುಕ್ಕೇರಿ, ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗಳಕೋಡು ಗಿಡಗಾ ಮಠದ, ಪರಮ ಪೂಜ್ಯ ಶರಶ್ಚಂದ್ರ ಬ್ರಹ್ಮ ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಸಂಸ್ಥಾನ ಮಠ ಶಿರ್ಷಾಡ್, ಮಾತೋಶ್ರೀ ಶ್ರೀಮತಿ ಸುವರ್ಣ ಹೊಸಮಠ್ ಧರ್ಮದರ್ಶಿಗಳು ಜ್ಞಾನ ಮಂದಿರ ಆಧ್ಯಾತ್ಮಿಕ ಕೇಂದ್ರ ಸುಕ್ಷೇತ್ರ ಗೋಕಾಕ್, ಪರಮ ಪೂಜ್ಯ ಶ್ರೀ ಯಾಸಿನಿ ಮುಲ್ಲಾ ಗುರುಗಳು ಮಾಲಿಂಪುರ್ ಬಾಗಲಕೋಟೆ. ಜೈ ಜವಾನ್ ಜೈ ಕಿಸಾನ್. ರೈತ ಬಾಂಧವರಿಗೆ ನನ್ನ ಶರಣಾರ್ಥಿಗಳು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಮಟ್ಟದ ನಾಲ್ಕನೇ ಬೃಹತ್ ರೈತ ಜಾಗೃತಿ ಸಮಾವೇಶ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ದರ್ಬಾರ್ ಹೈಸ್ಕೂಲ್ ನಾಟಕ ಮೈದಾನದಲ್ಲಿ ಈ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶವನ್ನು ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಹಾಗೂ ಸನ್ಮಾನ್ಯ ಚೆನ್ನಪ್ಪಣ್ಣ ಪೂಜಾರಿ ಇವರು ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಚೆನ್ನಪ್ಪಣ್ಣ ಪೂಜಾರಿ ಅವರು ಮತ್ತು ಸಂಗಮೇಶ್ ಸಗರ್ ಸರ್ ಅವರು ಆದಂಥ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದಲ್ಲಿ ನೇಗಿಲಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಮತ್ತು ಈ ಆಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಈ ಒಂದು ಹೋರಾಟಕ್ಕೆ ಆಗಮಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ ಮತ್ತು ಈ ನಾಡಿನ ಹೆಸರಂತ ಪರಮ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ತಾವು ಎಲ್ಲರೂ ಬಂದು ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳಿ. ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶ ಪ್ರಗತಿಪರ ರೈತ ಸಾಧಕರಿಗೆ ನೇಗಿಲು ಯೋಗಿ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಆಲಮಟ್ಟಿ ಜಲಾಶಯವನ್ನು 524 ಮೊದಲದ 256 ಮೀಟರ್ಗೆ ಎತ್ತರಿಸುವಂತೆ ಆಗ್ರಹಿಸಲು ರಾಜ್ಯ ಮಟ್ಟದ ಬೃಹತ್ ಹೋರಾಟಕ್ಕೆ ಅಧಿಕೃತ ಚಾಲನೆ. ಶುಕ್ರವಾರ ದಿನಾಂಕ 8/5/2026 ಬೆಳಗ್ಗೆ 10 ಗಂಟೆಗೆ ಸ್ಥಳ ದರ್ಬಾರ್ ಗ್ರೌಂಡ್ ಸ್ಟೇಷನ್ ಮುಖ್ಯ ರಸ್ತೆ ವಿಜಯಪುರ. ಫಂಕ್ಷನ್ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಮುಂಜಾನೆ 8 ಗಂಟೆಗೆ ಬೃಹತ್ ರೈತ ಶೋಭಾಯಾತ್ರೆ. ದಿವ್ಯ ಸಾನ್ನಿಧ್ಯ ವಹಿಸುವ ನಾಡಿನ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗಳಕೋಡು ಗಿಡಗಾ ಮಠ ಹಾಗೂ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಶಾಂತೇಶ್ವರ ಸಂಸ್ಥಾನ ಮಠ ಹಿರೇಮಠ ಹುಕ್ಕೇರಿ, ಪರಮ ಪೂಜ್ಯ ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಸಂಸ್ಥಾನ ಮಠ ಹಿರೇಮಠ ಶಿರ್ಷಾಡ್, ಮಾತೋಶ್ರೀ ಶ್ರೀಮತಿ ಸುವರ್ಣ ಹೊಸಮಠ ಧರ್ಮದರ್ಶಿಗಳು ಜ್ಞಾನ ಮಂದಿರ ಆಧ್ಯಾತ್ಮಿಕ ಕೇಂದ್ರ ಸುಕ್ಷೇತ್ರ ಗೋಕಾಕ್, ಪರಮ ಪೂಜ್ಯ ಯಾಸಿನಿ ಮುಲ್ಲಾ ಗುರುಗಳು ಮಾಲಿಂಪುರ್ ಇವರ ನೇತೃತ್ವದಲ್ಲಿ 13 ತಾಲೂಕುಗಳು 31 ಜಿಲ್ಲಾ ಎಲ್ಲ ರೈತ ಬಾಂಧವರು ಕೂಡಿ ಈ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶಕ್ಕೆ ಕೂಡಿಕೊಂಡು ಎಲ್ಲರೂ ಒಮ್ಮತದಿಂದ ಈ ಕಾರ್ಯವನ್ನು ಮುಂದುವರಿಸಬೇಕಂತ ನನ್ನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಮುಖಂಡರಲ್ಲಿ ಮತ್ತು
ತಾಯಂದ್ರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ನಾವೆಲ್ಲರೂ ಇಲ್ಲಿ ಸೇರಿದ ಉದ್ದೇಶ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ರಾಜ್ಯದ ಮಟ್ಟದ ಒಂದು 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶವನ್ನು ವಿಜಯಪುರ ಜಿಲ್ಲೆಯಲ್ಲಿ ದೇವರಿಪ್ಪರಿಗೆ ರಸ್ತೆಯಲ್ಲಿರ್ತಕ್ಕಂಥ ದರ್ಬಾರ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು. ಯಾವತ್ತಪ್ಪ ಅಂತಂದ್ರೆ 8ನೇ ತಾರೀಕು, ಇದೇ ತಿಂಗಳ 8ನೇ ತಾರೀಕು ಈ ಒಂದು ಸಮಾವೇಶ ಇದ್ದು, ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಭಾಳ ಮಹತ್ತರವಾಗಿರ್ತಕ್ಕಂಥ 10 ಹಲವು ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಒಂದು ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಸಮಾವೇಶವನ್ನು ಆಲ್ಮಟ್ಟಿ ಜಲಾಶಯವನ್ನು ಎತ್ತರಕ್ಕೇರಿಸುವುದಾಗಿರ್ಬೋದು, ರೈತರಿಗೆ ಏನಪ್ಪ ಅಂತಂದ್ರೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ರೈತರಿಗೆ ಪ್ರತಿ ತಿಂಗಳ ಅವರಿಗೆ 10,000 ರೂಪಾಯಿ ಪಿಂಚಣಿ ಕೊಡುವಂಥದ್ದು ಯೋಜನೆಗಳಿರ್ಬೋದು, ಮತ್ತು 12 ತಾಸು ಹಗಲ ವಿದ್ಯುತ್ ಸಂಪರ್ಕವನ್ನು ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು, ಮತ್ತು ರಾತ್ರಿ ಏನಪ್ಪ ಅಂತಂದ್ರೆ ಸಿಂಗಲ್ ಪೇಸ್ ಉಚಿತ ರೈತರಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂಥ 10 ಹಲವಾರು ಯೋಜನೆಗಳನ್ನು ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರು ಮತ್ತು ಗುರ್ಲಾಪುರದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ರೈತರಿಗೆ ಏನಪ್ಪ ಅಂತಂದ್ರೆ ಕಬ್ಬಿನ ಬೆಲೆಯನ್ನು ಏರಿಸುವುದರಲ್ಲಿ ಯಶಸ್ವಿಯಾಗಿ ರೈತರ ಒಂದು ನಾಡಿ ಮಿಡಿತವಾಗಿರ್ತಕ್ಕಂಥ ಚುನಪ್ಪಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದ್ದು, ಈ ಒಂದು ಸಭೆಗೆ ದೇವರಿಪ್ಪರಿಗೆ ತಾಲೂಕಿಂದ ಕೂಡ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ನೀವೆಲ್ಲರೂ ಕಾರಣೀಕರ್ತರಾಗೋಣ ಅಂತ ಹೇಳ್ತಾ ನನ್ನನ್ನು ಇಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೆ ವಂದಿಸಿ ನಾನು 2 ಮಾತು